ಮೈ ಮೇಲೆ ಜ್ಞಾನ ಇರ್ಲಿ ಸುಮತಿ. ಸೇರ್ ಇಟ್ಕೊಂಡಿದ್ಯಾ? ಸೊಸೆಂದಿರ್ನ ಮನೆ ತುಂಬಿಸ್ಕೊಳಕ್ ಮುಂಚೆ ಸೇರ್ ಚೆಲ್ಲಿದ್ರೆ ಅಪಶಕುನ. ಅದ್ಗೆ ಅಪಶಕುನ ಗಿಪಶಕುನ ಏನೂ ಇಲ್ಲ. ನಮಗಂತದ್ದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ನಗ್ನಗ್ತಾ ಸೊಸೆಂದ್ರನ್ನ ಮನೆ ಒಳಗೆ ಕರ್ಕೊಳ್ಳಿ. ಈ ಶಾಸ್ತ್ರ ಗಿಸ್ತ್ರ ಎಲ್ಲ ಯಾಕೆ? ಹಾಗಂತ ಎಲ್ಲ ಶಾಸ್ತ್ರ ಬಿಟ್ಬಿಡಕ್ ಆಗತ್ತ ನರಸಿಂಹ? ನಾವೇ ಹೀಗೆ ಹೇಳಿದ್ರೆ ನಮ್ಮ ಮಕ್ಕಳು ಏನ್ ಕಲಿತಾರೆ? ಆಯ್ತಲ್ಲ, ಬರೀ ಮಾತು ಯಾಕೆ? ಬೇಗ ಬೇಗ ಶಾಸ್ತ್ರ ಮುಗಿಸ್ಕೊಂಡು ಮನೆ ತುಂಬಿಸ್ಕೊಳ್ಳಿ. ನಾನೇನ್ ತಡ ಮಾಡ್ತಾ ಇದ್ದೀನಾ? ಸೇರ್ ತರೋಳೆ ತೂರಾಡ್ಕೊಂಡ್ ಬದ್ಲು. ಅದಕ್ಕೆ ಹೇಳಿದೆ, ನಾನು ಏನ್ ಹೇಳಿದ್ರು ತಪ್ಪಾಗತ್ತೆ. ನಿನಗೆ ಮಾತಾಡ್ಬೇಡ ಅಂತ ಹೇಳಕ್ಕಾಗತ್ತಾ? ಮಾತಿನ ಜೊತೆಗೆ ಕೆಲಸನೂ ಮುಂದುವರಿಲಿ ಅಂತ. ನೀವು ಸುಮ್ಮನಿರಿ. ನೀನ್ ಸೇರಿಡು. ಮೊದಲು ನನ್ನ ಸೊಸೆ ಸೇರ್ ಒದ್ದು ಒಳಗೆ ಬರ್ಲಿ. ಆಯ್ತು ಅದ್ಗೆ. ಪ್ರತಿಮನ್ನೇ ಮೊದಲು ಮನೆ ತುಂಬಿಸ್ಕೊಳ್ಳೋಣ. ಗಣತಿ, ನಿಮ್ಮಮ್ಮ ಹೇಳ್ದಂಗೆ ಕೇಳಮ್ಮ. ಅವಳಿಗೆ ಕೋಪ ಬರಂಗೆ ಮಾಡಬೇಡ. ಮತ್ತೆ ನೀವು ಸುಮ್ಮನೆ ಇರ್ರಿ. ಮದ್ವೆ ಕೆಲಸ ಅಂದ್ರೆ ಎಷ್ಟಿರುತ್ತೆ ಅಲ್ವಾ ಅತ್ತೆ? ನಮ್ಮನೇಲೆ ಮದ್ವೆ ಮಾಡಿದಿದ್ರೆ ನನಗಿನ್ನೂ ಎಷ್ಟು ಚಾಕ್ರಿ ಇರ್ತಾ ಇತ್ತೋ ಏನೋ. ಮತ್ತೇನು, ಮದುವೆ ಮನೆ ಕೆಲಸ ಅಂದ್ರೆ ತುಂಬಾ ಸುಲಭ ಅನ್ಕೊಂಡ್ಬಿಟ್ಯಾ? ಆದ್ರೂ ನಮ್ ಗುಂಡಮ್ಮ ಅದೃಷ್ಟ ಮಾಡಿದ್ಲು ಅಲ್ವಾ? ಗಂಡನ ಕಡೆಯವರು ನಮ್ಮ ಹುಡುಗಿನೇ ಬೇಕು ಅಂತ ಕೈ ಮುಗಿದು ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಎಲ್ಲ ಸುಸೂತ್ರವಾಗಿ ನಡೀತು. ನಮ್ ಗುಂಡಮ್ಮ ನಮ್ಗೆ ಸ್ವಲ್ಪನೂ ತೊಂದರೆ ಕೊಟ್ಟಿಲ್ಲ. ಎಷ್ಟು ಅದೃಷ್ಟ ಮಾಡಿದ್ಲಲ್ವಾ? ಆದ್ರೆ ನನ್ ಮದುವೆ ಮಾಡಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ರು ಗೊತ್ತಾ? ಏನ್ ನಿನ್ ಮಾತಿನ ಅರ್ಥ? ನಾವೇನಾದ್ರೂ ನಿಮ್ಮ ಅಮ್ಮನ ಹತ್ರ ಇಷ್ಟು ವರದಕ್ಷಿಣೆ ಕೊಡ್ಬೇಕು, ವರೋಪಚಾರ ಮಾಡ್ಬೇಕು ಅಂತೆಲ್ಲ ಕೇಳಿದ್ವಾ? ಎಷ್ಟ್ ಸರಳವಾಗಿ ನಿನ್ನ ಮದುವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಬಂದ್ವಲ್ಲೇ. ಸರಳವಾಗಿ ಮದ್ವೆ ಮಾಡಿದ್ರು ನಮ್ಮಮ್ಮಂಗೆ ಎಷ್ಟು ದುಡ್ಡು ಖರ್ಚಾಯ್ತು ಗೊತ್ತಾ? ಆದ್ರೂ ನಮ್ ಗುಂಡಮ್ಮನಷ್ಟು ಪುಣ್ಯ ನಾನ್ ಮಾಡಿಲ್ಲ ಬಿಡಿ. ಅಪ್ಪಬ್ಬ, ಮಾತ್ಗೂ ಕೊಂಕು ಕೊಂಕು ಕೊಂಕು. ಎಲ್ಲ ಸುಸೂತ್ರವಾಗಿ ನಡೆದ್ರೆ ವೆಂಕಟರಮಣಂಗೆ ಕ್ಷೀರಾಭಿಷೇಕ ಮಾಡಿಸ್ತೀನಿ ಅಂತ ಹರಸ್ಕೊಂಡಿದ್ದೆ. ನಾಳೆ ನಮ್ ಗಂಗಿ ಕೊಡೋ ಹಾಲನ್ನ ಪೂರ್ತಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ. ಅಪ್ಪಬ್ಬಬ್ಬ, ಇಷ್ಟೊಂದು ಧಾರಾಳ್ತನ ನಿನ್ಗೆಲ್ಲಿಂದಾನೆ ಬಂತು? ಈ ಮಾತನ್ನೆಲ್ಲ ನಮ್ಮ ಮಂಗಳ ನನ್ನ ಸೊಸೆನೇ ಮಾತಾಡ್ತಾ ಇರೋದು.